ಕೊಟ್ಟಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇಷ್ಟು ಬೇಗ 12 ಗಂಟೆಗೆಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ಮ ವೇದಿಕೆ ಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಗಾನಗಂಧರ್ವ ಲೋಕಕ್ಕೆ ಬರುವಂತ ಎಲ್ಲ ಗಾಯಕರಿಗೆ ಹೃದಯಪೂರ್ವಕವಾಗಿ ನಾನು ವಂದಿಸ್ಲಿಕ್ಕೆ ಹೇಳಿ ಇಷ್ಟಪಡ್ತೇನೆ. ಇವ್ರು ಕಾಣಿಸ್ತಾ ಇಲ್ಲ, ಮುರಳಿ ಸರ್ ಮುಂದೆ ಬನ್ನಿ, ಮುಂದೆ ಬನ್ನಿ ಸರ್. ಸರ್ ನೀವು ಹಿಂದೆ ಹೋಗಿ, ಅವ್ರ ಮುಂದೆ ಕಳಿಸಿ. ಹಾಂ ಇವಾಗ ಅಲ್ಲಿ ಸೈಡಲ್ಲೇ ಇರಿ, ಸೈಡಲ್ಲಿ ಇರಿ, ಅಷ್ಟಿಂದ ಹೋಗ್ಬೇಡಿ, ಇಲ್ಲೇ ಇರಿ. ಮುರಳಿ ಪಕ್ಕ ಇರಿ, ಮುರಳಿ ಪಕ್ಕ ಇರಿ ಸರ್. ಆಗ್ಬೋದಾ? ಓಕೆ ಸರ್, ಎಲ್ಲ ನೋಡಿ ನೋಡಿ, ಎಲ್ಲ ನೋಡಿ. ನಮ್ಮ ಶಾರದಾ ಶಿವಣ್ಣ ಅವರು ಒಂದೆರಡು ನಮ್ಮ ಗಾನಗಂಧರ್ವ ಲೋಕದ ಬಗ್ಗೆ 2 ಮಾತುಗಳನ್ನ ಎಲ್ಲರ ಸಮ್ಮುಖದಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಮಲಮ್ಮ ಅವರು, ಒಂದೇ ನಿಮಿಷ ನಿಮ್ಮ ಅನಿಸಿಕೆ, ಅಭಿಪ್ರಾಯ. ಇಷ್ಟು ವರ್ಷಗಳ ನಮ್ಮ ಜರ್ನಿಯಲ್ಲಿ ನಮ್ಮ ಗಾನಗಂಧರ್ವ ಲೋಕದಲ್ಲಿ ನೀವು ಯಾವಾಗಲೂ ಕೂಡ ಇಬ್ಬರು ಕುಟುಂಬ ಶಿವ ಪಾರ್ವತಿ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀರಾ. ಶುಭ, ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಗುತ್ತೆ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಈ ಗಾನಗಂಧರ್ವ ಒಂದು ಸ್ಥಾಪನೆ ಆಗಿದ್ದು ಸ್ನೇಕ್ ಲೋಕೇಶ್ ಅವ್ರ ಕಡೆಯಿಂದ. ಆಗ ನಾವು ಹಾಡೋದಕ್ಕೆ ಬರ್ತಿರ್ಲಿಲ್ಲ, ನಮಗೆ ಹಾಡು ಅನ್ನೋದಕ್ಕೆ ಗೊತ್ತಿರಲಿಲ್ಲ. ನಾವು ಹಾಡಿದಾಗ ಕೆಲವರು ಒಂಥರ ಏನೋ ಬಗೆ ಪಾಟ್ಲಾಗಿ ಕಾಣೋದು. ಅವ್ರು ಒಂದು ಮಾತು ಹೇಳಿದ್ರು, ನಮ್ಮ ಮನೆಯವ್ರಿಗಂತೂ ಏನೂ ಹಾಡಕ್ಕೆ ಬರ್ತಿರ್ಲಿಲ್ಲ. ನಾನು ನಿಮ್ಮಿಬ್ಬರಿಗೂ ಸ್ಟೇಜ್ ಮೇಲೆ ಒಂದಲ್ಲ ಒಂದು ದಿವಸ ಸೂಪರ್ ಆಗಿ ಹಾಡಿಸ್ತೀನಿ ಅಂತ ಒಂದು ಪಣ ತೊಟ್ಟರು. ಯಾವುದೇ ಒಂದು ಕರೋಕೆಗೆ ಅವರು ಕಳಿಸ್ದಲೆ ನಮ್ಮಲ್ಲಿನೇ ಅವರಲ್ಲೇ ಇಟ್ಕೊಂಡು ಈ ಸ್ಟೇಜ್ ಕೊಟ್ಟು ಈ ಮಟ್ಟಕ್ಕೆ ನಮ್ಮನ್ನು ತಂದರು. ಬಟ್ ಹಾಗೆ ನಮ್ಮ ಕಮಲಮ್ಮನವರು ಅವ್ರಿಗೆ ಯಾವಾಗಲೂ ಬಲಗೈ ಬಂಟರಾಗಿರೋರು. ಅವ್ರು ಏನೇ ಕಷ್ಟ ಸುಖಗಳಲ್ಲೂ ಭಾಗಿಯಾಗಿರೋರು. ಅವತ್ತಿಂದ ಏನು ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ. ಸ್ನೇಕ್ ಲೋಕೇಶ್ ಅವರು ಇರುವಾಗ ಏನು ಜನ ಸೇರ್ತಿದ್ರು, ಬೆಳಗಿನ ಜಾವನೇ ಇಷ್ಟು ಜನ ಸೇರ್ತಿದ್ರು ಅಂತ ಈಗ ನಮ್ಮ ಸ್ನೇಹಿತರು ಯಾರೋ ಹೇಳಿದ್ರು. ಹಾಗೂ ಆವಾಗಿನಿಂದನೂ ಈಗಲೂ ಇದೇ ಥರ ಸೇರ್ತಾ ಇದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ಭಗವಂತ ಆಯುಷು ಆರೋಗ್ಯವನ್ನು ಕೊಡಲಿ, ಮುಂದಿನ ದಿನಗಳನ್ನು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಲಿ ಕಮಲಮ್ಮನವರು ಅಂತ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು. ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಬರ್ತಾ ಇರಲಿ, ಎಲ್ಲರೂ ಕೂಡ ನಮ್ಮ ಗಾಯಕರು ಬರ್ತಾ ಇರಬೇಕು.